ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿ.ಕೆ. ಶಿವಕುಮಾರ್ ಬಂದ ದಾರಿಗೆ ಸುಂಕ ಇಲ್ಲ ಅಂತ ದೆಹಲಿಯಿಂದ ಹಿಂದಿರುಗಿದ್ದಾರೆ. ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆ. ಕಾರಣ ಏನಪ್ಪ ಅಂದರೆ, CM ಸಿದ್ದರಾಮಯ್ಯನವರು ಕಳಿಸಿರುವಂತಹ ಗುಪ್ತವಾದಂಥ ಒಂದು ಮೆಸೇಜ್ ರಾಹುಲ್ ಗಾಂಧಿ ಅವರಿಗೆ. ಹಾಗಾದರೆ ಮತ್ತೆ ರಾಹುಲ್ ಗಾಂಧಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೆ, ಮೀಟ್ ಮಾಡದೆ, ಡಿ.ಕೆ. ಶಿವಕುಮಾರ್ ಅವರ ಅಹವಾಲನ್ನು ಕೇಳದೆ ವಾಪಸ್ ಯಾಕೆ ಕಳಿಸಿದ್ರು ದೆಹಲಿಯಿಂದ? ದೆಹಲಿಗೆ ಬನ್ನಿ ಅಂತ ಕರ್ಸ್ಕೊಂಡಿದ್ದವ್ರೆ, ಆದರೆ ಮಾತನಾಡಲಿಕ್ಕೆ ನಿರಾಕರಿಸಿದ್ದೇಕೆ? ಅಂತಹ ಸೀಕ್ರೆಟ್ ಮೆಸೇಜನ್ನು ಸಿದ್ದರಾಮಯ್ಯನವರು ಏನು ಕೊಟ್ಟರು, ಯಾರ ಮುಖಾಂತರ ಕೊಟ್ಟರು, ಹೇಗೆ ಕೊಟ್ಟರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ನಿಮಗೆಲ್ಲ ನೆನಪಿರುತ್ತೆ, ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ಡಿ.ಕೆ. ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳಲು ಹೋದಾಗ ಮಾತನಾಡಿರುವಂತಹ ಕೆಲವೊಂದು ದೃಶ್ಯಗಳನ್ನು ನೀವು ನೋಡಿದ್ದೀರಿ. ಅವ್ರು ಏನು ಮಾತನಾಡಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಬರಮಾಡಿಕೊಂಡ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಂದು 50 ಸೆಕೆಂಡ್ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು. ಅದಾದಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾರೆ. ಇವರಿಬ್ಬರ ಜೊತೆಗೂ ಅಂದರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ 3 ಜನ ಸೇರಿ ಒಂದು 20-25 ಸೆಕೆಂಡ್ ಮಾತಾಡ್ತಾರೆ. ಅದಾದಮೇಲೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಡಿ.ಕೆ. ಅವ್ರನ್ನ ದೂರ ಇಟ್ಟು ಒಂದು 30 ಸೆಕೆಂಡ್ ಮಾತಾಡ್ತಾರೆ. ಒಂದು 2 ನಿಮಿಷದಲ್ಲಿ ಈ ಬೆಳವಣಿಗೆಯಲ್ಲಿ ನಡೆದು ಹೋಗ್ಬಿಡುತ್ತೆ. ಅದೇನೋ ಒಂದು ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗುತ್ತಾ ಅಂತ ರಾಜಕೀಯ ವಿಶ್ಲೇಷಕರು ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದೆಹಲಿಗೆ ಹೋದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ. 4 ಬಾರಿ ದೆಹಲಿಗೆ ಹೋದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಮುಖ್ಯಮಂತ್ರಿ ಬದಲಾವಣೆಗಳ ಬಗ್ಗೆ, ಅಥವಾ ಏನೋ ಒಂದು ಅಗ್ರಿಮೆಂಟ್ ಆಗಿತ್ತು, ಒಪ್ಪಂದ ಆಗಿತ್ತು ಅಂತ ಹೇಳಿ ಏನು ಇವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಆಗಲಿ ಚರ್ಚೆ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನೇ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಅವರು. ಕಾಲ ಎಲ್ಲ ಉತ್ತರ ಕೊಡ್ತದೆ. ಎಸ್ ವೀಕ್ಷಕರೇ, ಒಂದು ಕಾಲದಲ್ಲಿ ಹೈಕಮಾಂಡ್ಗೆ ಬಹಳ ಪ್ರೀತಿ ಪಾತ್ರರಾದಂತಹ ಡಿ.ಕೆ. ಶಿವಕುಮಾರ್ ಈಗ ಯಾಕೆ ಹೈಕಮಾಂಡ್ನಿಂದ ತಿರಸ್ಕೃತಗೊಳ್ತಾ ಇದ್ದಾರೆ? ಯಾಕೆ ಸತತವಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ? ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಕಡೆಗಣಿಸ್ತಾ ಇದೆ? ರಾಹುಲ್ ಗಾಂಧಿ ಅವರು ಯಾಕೆ ಡಿ.ಕೆ. ಶಿವಕುಮಾರ್ ಜೊತೆ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರ ಅಂತ ಬಂದಾಗ, ಯಾಕೆ ಈ ಕಾರಣ ಅಂತ ಹುಡುಕ್ಲಿಕ್ಕೆ ಹೋದಾಗ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರ ಬಗ್ಗೆ ಇರುವಂತಹ ಅಪಾರವಾದಂಥ ನಂಬಿಕೆ ಮತ್ತು ಕಾಂಗ್ರೆಸ್ಗೆ ಈಗ ಸದ್ಯದಲ್ಲೇ, ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ ಅನ್ನೋದನ್ನು ಹೈಕಮಾಂಡ್ ಒಪ್ಕೊಂಡಿರುವಂಥ ಕಾರಣಗಳು. ಇದರ ಮಧ್ಯದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಯಾವುದೇ ರಾಜಕೀಯ ಚರ್ಚೆಗಳು ಆಗದೇ ಇರುವಂತೆ ತಡೆಯಲು ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಒಂದು ಸೀಕ್ರೆಟ್ ಮೆಸೇಜನ್ನು ಕಳಿಸಿದ್ದಾರೆ. ಗುಪ್ತವಾದಂಥ ಮೆಸೇಜನ್ನು ಹೈಕಮಾಂಡ್ಗೆ ಮುಟ್ಟಿಸಿದ್ದು ಸಿದ್ದರಾಮಯ್ಯನವರು ಜಾರ್ಜ್ ಅವರ ಮುಖಾಂತರ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದ ನಂತರ ಜಾರ್ಜ್ ಅವ್ರನ್ನ ಮೀಟ್ ಮಾಡಿದ್ರು ಸಿದ್ದರಾಮಯ್ಯನವರು. ಇದೀಗ ಜಾರ್ಜ್ ಅವ್ರನ್ನ ಯಾಕೆ ಮೀಟ್ ಮಾಡಿದ್ರು? ಜಾರ್ಜ್ ಅವರು ದೆಹಲಿಗೆ ಹೋಗಿ ಡಿ.ಕೆ. ಶಿವಕುಮಾರ್ಗಿಂತ ಮೊದಲೇ ಹೈಕಮಾಂಡ್ನ ಹೇಗೆ ಭೇಟಿಯಾದರು, ಯಾಕೆ ಭೇಟಿಯಾದರು, ಅವ್ರು ಏನು ಮೆಸೇಜ್ ಕೊಟ್ಟರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವ ವಾತಾವರಣದಲ್ಲಿ ಹೈಕಮಾಂಡ್ ಇದೆ. ಇಂಥ ಸಂದರ್ಭದಲ್ಲಿ GBA ಚುನಾವಣೆ ಬಗ್ಗೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಬಗ್ಗೆ, ಆ ಚುನಾವಣೆಯನ್ನು ಗೆಲ್ಲಬೇಕೀಗ. ಅದು ಗೆದ್ದರೆ 2028ರ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಿಕ್ಕೆ ಅಡಿಪಾಯ ಹಾಕದಂಗಿರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚು ಜನ ಇಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಗೆದ್ದರೆ
ಬೆಂಗಳೂರಿನ GBA ಅಧಿಕಾರ ಹಿಡಿದ್ರೆ ಕಾಂಗ್ರೆಸ್ ನೆಕ್ಸ್ಟ್ MLA ಎಲೆಕ್ಷನ್ಗೆ ಅದರಿಂದ ಲಾಭ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದೆ. ಆ ಲೆಕ್ಕಾಚಾರದ ಮುಂದುವರೆದ ಭಾಗ ಅನ್ನುವಂತೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಎಲ್ಲ ಶಾಸಕರು ಸಿದ್ದರಾಮಯ್ಯನವರ ಪರವಾಗೇ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಲಿಕ್ಕೆ ಶಾಸಕರು ಒಪ್ತಾ ಇಲ್ಲ ಅನ್ನುವಂಥ ಗುಪ್ತ ಮೆಸೇಜನ್ನು KJ ಜಾರ್ಜ್ ಅವರ ಮುಖಾಂತರ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಮುಗಿಸಿದ್ದಾರೆ. ಅದೇ ಕಾರಣಕ್ಕೆ DK ಶಿವಕುಮಾರ್ ಅವರ ಜೊತೆಗೆ ಮೀಟಿಂಗ್ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರು ಒಪ್ತಾ ಇಲ್ಲ. ಪರಿಣಾಮ ಮತ್ತೊಮ್ಮೆ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗದೆ ವಾಪಸ್ ಆಗಿದ್ದಾರೆ. ನೆಕ್ಸ್ಟ್ ಸಿದ್ದರಾಮಯ್ಯನವರು ಇನ್ಯಾವ ರೀತಿ ಸ್ಟ್ಯಾಂಡ್ ತಗೋತಾರೆ? ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ DK ಮತ್ತೆ ಯಾವ ರೀತಿ ರಣತಂತ್ರವನ್ನು ರೂಪಿಸ್ತಾರೆ? ಇವರಿಬ್ಬರ ಹಗ್ಗಜಗ್ಗಾಟದಲ್ಲಿ ಕಾಂಗ್ರೆಸ್ಗೆ ಲಾಸ್ ಆಗದೆ ಇರೋ ಥರ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ತಂತ್ರವನ್ನು ರೂಪಿಸುತ್ತೆ? ಇದೆಲ್ಲವನ್ನ ಕಾದು ನೋಡಬೇಕಿದೆ ವೀಕ್ಷಕರೇ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.